ಇಬ್ಬರು ಹುಡುಗಿಯರು ಒಬ್ಬರನ್ನೇ ಲವ್ ಮಾಡ್ತಾ ಇದ್ರು. ಅವಳಿಗೆ ಗೊತ್ತಾಗ್ದಾಗ ಇವಳಿಗೆ ಗೊತ್ತಾಗದಾಗ ಅವಳು ಬಾಯ್ ಫ್ರೆಂಡ್ನ ಮೀಟ್ ಮಾಡೋದು, ಡೇಟ್ ಮಾಡೋದು ಮಾಡ್ತಾ ಇದ್ರು. ಆದರೆ ಇವರ ಪ್ರೇಮ್ ಕಹಾನಿಗೆ ಹಾಸ್ಟೆಲ್ ವಾರ್ಡನ್ ವಿಲನ್ ಆದ್ರು. ನಮ್ಮ ಟ್ರ್ಯಾಕ್ಗೆ ಅಡ್ಡ ಬರ್ತೀಯಾ ಅಂತ ರೊಚ್ಚಿಗೆದ್ದ ಹುಡುಗಿಯರು ಹಾಸ್ಟೆಲ್ ವಾರ್ಡನ್ ವಿರುದ್ಧ ಬ್ರಹ್ಮಾಸ್ತ್ರ ಬಳಸಿದ್ದು ವಾರ್ಡನ್ ಅಕ್ಷರಶಃ ಪತರ್ಗುಟ್ಟು ಹೋಗಿದ್ದಾರೆ. ಒಬ್ಬ ಹುಡುಗ, ಇಬ್ಬರು ಹುಡುಗಿಯರು, ಟ್ರಯಾಂಗಲ್ ಲವ್ ಸ್ಟೋರಿ ಇದು. ಮೊದಲಿಗೆ ನಡೀತಾ ಇತ್ತು ಚಾಟಿಂಗ್, ಆಮೇಲೆ ಫೈಟಿಂಗ್ಗೆ ಕನ್ವರ್ಟ್ ಆಯ್ತು. ಅವನ ಜೊತೆ ಚಾಟ್ ಮಾಡಬೇಡ ಅಂತ ಹುಡುಗಿಯರ ಮಧ್ಯೆ ಕಿರಿಕಾಯ್ತು. ಇಬ್ಬರು ಹುಡುಗಿಯರ ನಡುವೆ ಕಿರಿಕಾಗ್ತಾ ಇದ್ದಂತೆ ವಾರ್ಡನ್ಗೂ ಕೂಡ ಸಂಕಷ್ಟ ಎದುರಾಯಿತು. ಅಪ್ಪಬ್ಬ, ಅದೇನ್ ರೋಷ, ಅದೇನ್ ಆವೇಶ! ಯಾವ ಪರಿ ಈ ಹುಡುಗಿ ರೊಚ್ಚಿಗೆದ್ದಿದ್ದಾಳೆ ನೋಡ್ರಿ. ಹಾಸ್ಟೆಲ್ ವಾರ್ಡನ್ ಮೇಲೆ ಮುಗಿಬಿದ್ದು ನನ್ನ ಹೊರಗಾಕಿದ್ರೆ ನಿನ್ನ ಜಾಬಿಗೆ ಚಾಲೆಂಜ್ ಅಂತ ಸವಾಲ್ ಹಾಕಿದ್ದಾಳೆ. ಅದೇನ್ ಧೈರ್ಯ, ಅದೇನ್ ಮಾತು! ಈ ಹುಡುಗಿ ರೋಷಾವೇಶ ನೋಡಿದ್ರೆ ಇಲ್ಲಿ ಹಾಸ್ಟೆಲ್ ವಾರ್ಡನ್ ಏನೋ ತಪ್ಪು ಮಾಡಿರ್ಬಹುದು, ಅದಕ್ಕೆ ಈ ಹುಡುಗಿ ಕೋಪ ಮಾಡ್ಕೊಂಡಿದ್ದಾಳೆ ಅಂತ ನಿಮಗ್ ಅನಿಸ್ಬಹುದು. ಯಾಕಂದ್ರೆ ಈ ತರದ್ದು ವಿಡಿಯೋ ವೈರಲ್ ಆದಾಗ ಯಾರಿಗೆ ಆದ್ರೂ ವಾರ್ಡನ್ ಮೇಲೆ ಅನುಮಾನ ಬರೋದು ಸಹಜ. ಆದ್ರೆ ಈ ಸ್ಟೋರಿಯಲ್ಲಿ ಒಂದು ಟ್ವಿಸ್ಟ್ ಇದೆ. ಆ ಟ್ವಿಸ್ಟ್ ಬಗ್ಗೆ ಕೇಳಿದ್ರೆ ನೀವು ಬಾಯ್ ಮೇಲೆ ಬೆರಳಿಟ್ಕೊಳ್ಳೋದು ಪಕ್ಕಾ. ಅರೆ, ಬರೀ ಪೀಟಿಕೆ ಹಾಕ್ತಾವ್ರೆ, ಅಸಲಿ ಕತೆ ಬಗ್ಗೆ ಹೇಳ್ತಾನೆ ಇಲ್ಲ ಅಂತ ಅನ್ಕೋಬೇಡಿ. ಈ ಸ್ಟೋರಿಯ ಅಸಲಿ ಕತೆ ಕೇಳಿದ್ರೆ ನೀವು ದಂಗಾಗೋದು ಪಕ್ಕಾ. ಇದೊಂದು ಟ್ರಯಾಂಗಲ್ ಲವ್ ಕಹಾನಿ, ಪ್ರೀತಿ ಬಲೆಗೆ ಬಿದ್ದು ಸಿಕ್ಕಾಕೊಂಡು ಹುಡುಗಿಯರ ಪ್ರೇಮ್ ಕಹಾನಿ. ಒಂದೇ ಹುಡುಗನ ಜೊತೆ ಇಬ್ಬರು ಹುಡುಗಿಯರು ಡೇಟಿಂಗ್. ಅವಳಿಗೆ ಗೊತ್ತಿಲ್ಲದೆ ಇವಳು, ಇವಳಿಗೆ ಗೊತ್ತಿಲ್ಲದೆ ಅವಳು ಮೀಟಿಂಗ್. ನಾವು ಮೊದಲೇ ಹೇಳಿದ್ವಿ ಇದೊಂದು ತ್ರಿಕೋನ ಪ್ರೇಮ ಕಥೆ ಅಂತ. ಅಷ್ಟಕ್ಕೂ ಈ ತ್ರಿಕೋನ ಪ್ರೇಮ ಕಥೆಗೆ ಸಾಕ್ಷಿಯಾಗಿದ್ದು ರಾಯಚೂರು ನಗರದ ಡಿ ದೇವರಾಜ ಅರಸ್ ವೃತ್ತಿಪರ ಲೇಡೀಸ್ ಹಾಸ್ಟೆಲ್. ಈ ಹಾಸ್ಟೆಲ್ನಲ್ಲಿ ವೃತ್ತಿಪರ ಹೆಣ್ಮಕ್ಳು ವಾಸವಾಗಿದ್ದಾರೆ. ಈ ಹಾಸ್ಟೆಲ್ನಲ್ಲಿ ಒಂದೇ ಹುಡುಗರನ್ನ ಇಬ್ಬರು ಹುಡುಗಿಯರು ಲವ್ ಮಾಡ್ತಿದ್ರಂತೆ. ಅವಳಿಗೆ ಗೊತ್ತಿಲ್ಲದೆ ಇವಳು, ಇವಳಿಗೆ ಗೊತ್ತಿಲ್ಲದೆ ಅವಳು ಬಾಯ್ ಫ್ರೆಂಡ್ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ತಾ ಇದ್ರಂತೆ. ಆದ್ರೆ ಈ ವಿಚಾರ ಹಾಸ್ಟೆಲ್ ವಾರ್ಡನ್ ಕಿವಿಗೆ ಮುಟ್ಟಿದೆ. ರೂಲ್ಸ್ ಪ್ರಕಾರ ಹಾಸ್ಟೆಲ್ನಲ್ಲಿ ವಿಡಿಯೋ ಕಾಲ್ ಮಾಡೋದಕ್ಕೆ ಅನುಮತಿ ಇರಲ್ಲ. ಆದ್ರೆ ಬೇರೆ ಹುಡುಗಿಯರು ಬಟ್ಟೆ ಬದಲಿಸುವಾಗ ಈ ಹುಡುಗಿಯರು ತಮ್ಮ ಹುಡುಗನ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ತಾ ಇದ್ರಂತೆ. ಇದರಿಂದ ಮುಜುಗರಕ್ಕೊಳಗಾದ ಹುಡುಗಿಯರು ವಾರ್ಡನ್ಗೆ ದೂರು ಕೊಟ್ಟಿದ್ದಾರೆ. ವಾರ್ಡನ್ ಕೂಡ ತಿಳಿಸಿ ಬುದ್ಧಿ ಹೇಳಿದ್ದಾರೆ. ಹಾಸ್ಟೆಲ್ನಲ್ಲಿ ಇದೆಲ್ಲ ಮಾಡೋ ತಪ್ಪು ಅಂತ ಹೇಳಿದ್ದಾರೆ. ಆದ್ರೆ ಈ ಹುಡುಗಿರು ವಾರ್ಡನ್ ಮೇಲೆ ತಿರುಗಿಬಿದ್ದಿದ್ದಾರೆ. ನನಗೆ ವಿದ್ಯಾರ್ಥಿಗಳಿಂದನೇ ನಾನು ಇದನ್ನು ಹೇಳಿರೋದು. ಒಂದು ವರ್ಷದಿಂದ ವಿದ್ಯಾರ್ಥಿಗಳು ಏನು ಹೇಳ್ತಿದ್ದಾರೆ ಅಂದರೆ, ಒಂದೇ ಹುಡುಗ ಇಬ್ಬರು ಚಾಟ್ ಮಾಡೋದು, ಜಗಳ ಆಡೋದು. ನಾನು ಚಾಟ್ ಮಾಡ್ತಿದ್ದೀನಿ ಅವನಿಗೆ, ನೀನು ಯಾಕೆ ಮಾಡ್ತಿದ್ದೀಯಾ, ಈ ಥರ ಜಗಳಗಳು ಸ್ಟಾರ್ಟ್ ಆಗುತ್ತೆ. ಎರಡನೇದು ಏನಂದರೆ, ಇನ್ನೊಬ್ಬರು ರೂಮಲ್ಲಿ 5-6 ಜನ ಹುಡುಗಿರಿರ್ತಾರೆ. ತನ್ನ ಫ್ರೆಂಡಿಗೆ ಬಾಯ್ ಫ್ರೆಂಡಿಗೆ ಅಲ್ಲಿ ವಿಡಿಯೋ ಕಾಲ್ ಮಾಡೋಕ್ಕೆ ಅಲೋವ್ ಇಲ್ಲ. ಇವ್ರು ವಿಡಿಯೋ ಕಾಲ್ ಮಾಡ್ತಿರ್ತಾರಂತೆ. ಅವರು ಡ್ರೆಸ್ ಚೇಂಜ್ ಮಾಡ್ತಿರ್ತಾರೆ ಕೆಲವರು. ಅವರು ನನಗೆ ಬಂದು ಕಂಪ್ಲೇಂಟ್ 1 ವರ್ಷದ ಮೇಲೆ ಆಯಿತು ಸರ್, ಇದನ್ನು ನಿಲ್ಲಿಸಿ ಅಂದರೆ ಇವರು ಕೇಳ್ತಾ ಇಲ್ಲ. ವೀಡಿಯೋ ಕಾಲ್ಗಳನ್ನು ಮಾಡಬೇಡ್ರಿ ಅನ್ನೋದು, ರೂಮೆಲ್ಲ ತೋರಿಸೋದು, ವೀಡಿಯೋ ಕಾಲ್ ಮಾಡಿ ರಾತ್ರಿ 2 ಗಂಟೆಗೆ 11-11ವರೆಗೆಲ್ಲ ಹಾಸ್ಟೆಲ್ ತೋರಿಸೋದು, ಹಿಂಗೆಲ್ಲ ಮಾಡ್ತಾರಂತೆ. ಅದು ನನ್ನ ಹುಡುಗಿಯರೇ ಗಮನಕ್ಕೆ ತಂದಿರೋದು. ನಾನು ಏನು ಮಾಡಿದ್ದೀನಿ ತಪ್ಪು ಅಂತ ಇದನ್ನು ಬಾಯಿ ಮಾತಲ್ಲೇ ತಿದ್ದಕ್ಕೆ ಹೋಗಿದ್ದೀನಿ ಸರ್. ನಾನು ಡಾಕ್ಯುಮೆಂಟ್ರಿ ತೊಗೊಂಡಿಲ್ಲ.
ಬಾಯಿ ಮಾತಲ್ಲೇ ಹೇಳಿದ್ದೀನಿ, ತಿಳಿಸಿ ಹೇಳಿದ್ದೀನಿ, ಇದನ್ನು ಮಾಡಬೇಡ್ರಿ ಅಂದರೆ ಮೀಡಿಯಾದವರು ಇವತ್ತು ಏನಂತ ಬಿಂಬಿಸಿದ್ರು ಅಂದರೆ ನಾನೇನು ಇವರು ಹಂಗೆ ವೀಡಿಯೋ ಮಾಡ್ತಿದ್ದಾರೆ ಹಿಂಗೆ ವೀಡಿಯೋ ಮಾಡ್ತಿದ್ದಾರೆ ಅಂತ ಬಿಂಬಿಸಿದ್ರು. ನಾನು ಹೇಳಿರೋದು ಇಷ್ಟೇ, ಇದನ್ನು ಮಾಡಬಾರ್ದು ಅಂತ ಹೇಳಿದ್ದಕ್ಕೇ ಅವ್ರಿಗೆ ಸಿಟ್ಟು ಬಂದಿರೋದು. ಮತ್ತು ಟೈಮ್ ಸರಿಗ ಹಾಸ್ಟೆಲಿಗೆ ಬರ್ಬೇಕು ಸರ್, 6:30 ಅಂದರೆ ನಾವು ಪಾಲಕರಿದ್ದಂಗೆ. ಅವರು 7-8 ಗಂಟೆ ಆದರೂ ಬರೋಂಗಿಲ್ಲ ಸರ್. ಎಲ್ಲೋ ಹೊರಗೆ ತಮ್ಮದೇನೋ ಕೆಲಸ ಇರ್ತದ ಹೋಗ್ಬಿಡ್ತಾರೆ ಸರ್. ನಮಗೆ ಆತಂಕ. ಇತ್ತೀಚೆಗೆ ಏನಾಗಿದೆ, ಅಲ್ಲಿ ಒಂದು ದಾರಿಯಲ್ಲಿ ಬರಿಬೇಕಾದ್ರೆ ಎಮ್ಮೆ ಏನೋ ಗುದ್ದಿತ್ತು ಸರ್, ಬೇರೆ ಹುಡುಗಿಗೇನೆ ಗುದ್ದಿತ್ತು. ನಮ್ಗೆ ಅಂಥವೆಲ್ಲ ಟೆನ್ಷನ್ಗಳು ಇರ್ತಾವೆ. ಅವ್ರು ಬೇಗ ಬರೋದೇ ಇಲ್ಲ ಸರ್. ಇದೇ ವಿಚಾರಕ್ಕೆ ವಾರ್ಡನ್ ಮತ್ತು ಹುಡುಗಿರ ಮಧ್ಯೆ ಜಗಳ ನಡೆದು ವಾಗ್ವಾದ ನಡೆದು ಹೋಗಿದೆ. ಹಾಸ್ಟೆಲ್ನಲ್ಲಿ ಶಿಸ್ತುಬದ್ಧರಾಗಿ ಇರಬೇಕು ಅಂತ ಹೇಳಿದ್ದಕ್ಕೆ ಈ ಹುಡುಗಿ ಹೀಗೆ ವಾರ್ಡನ್ ಮೇಲೆ ರೊಚ್ಚಿಗೆತ್ತಿದ್ದಾಳೆ. ಹುಡುಗಿಯರ ಹಾಸ್ಟೆಲ್ ಅಂದ ಮೇಲೆ ಅಲ್ಲೊಂದಿಷ್ಟು ಕಠಿಣ ನಿಯಮಗಳು ಇದ್ದೇ ಇರುತ್ತವೆ. ಹಾಸ್ಟೆಲ್ ಹತ್ರ ಹುಡುಗರು ಬರೋದು, ಮಾತಾಡೋದು ಅದಕ್ಕೆಲ್ಲ ಅವಕಾಶವೇ ಇರೋದಿಲ್ಲ. ಆದ್ರೆ ಈ ಹುಡುಗಿರು ಮಾತ್ರ ತಮ್ಮ ಬಾಯ್ ಫ್ರೆಂಡ್ಸ್ ಗಳನ್ನ ಕರೆಸಿ ಹಾಸ್ಟೆಲ್ ಆವರಣದಲ್ಲಿ ಲವ್ವಿ ಡವಿ ಮಾಡ್ತಾ ಇದ್ರಂತೆ. ಹೀಗಾಗಿ ವಾರ್ಡನ್ ಆದಷ್ಟು ಇದನ್ನೆಲ್ಲ ತಡೆಯೋಕೆ ಪ್ರಯತ್ನ ಪಟ್ಟಿದ್ದಾರೆ. ಹುಡುಗಿಯರಿಗೆ ತಿಳಿ ಹೇಳಿ ಹೀಗೆಲ್ಲ ಹುಡುಗರನ್ನ ಹಾಸ್ಟೆಲ್ ಬಳಿ ಕರೆಸಬೇಡಿ ಎಂದಿದ್ದಾರೆ. ಆದ್ರೆ ಹುಡುಗಿರು ತಮ್ಮ ಬಾಯ್ ಫ್ರೆಂಡ್ ಗಳಿಂದಲೇ ವಾರ್ಡನ್ಗೆ ಬೆದರಿಕೆ ಹಾಕ್ಸ್ತಿದ್ರಂತೆ. ಹಾಸ್ಟೆಲ್ ಮುಂದೆ 6 ಗಂಟೆ 6:30 ಆದಮೇಲೆ ಬಾಯ್ಸನ್ನ ಕರ್ಕೊಂಬಂದು ನಿಂದಿರಬಾರ್ದು. ನಿಂದಿರ್ತಾರೆ ಸರ್ ಅವರು. ಕರ್ಕೊಂಬಂದು ನಿಂದಿರ್ತಾರೆ, ಹಾಸ್ಟೆಲ್ ಮುಂದೆ ನಿಂದಿರ್ತಾರೆ. ಅವ್ರಿಗೆ ನಾನು ಬೈದಾಗ ಆ ಬಾಯ್ಸು ನನಗೇನಂತಾನೆ, ಆ ಹುಡುಗ ನಿನ್ನ ನೋಡ್ಕೊತೀನಿ ಅಂತಾನೆ ಸರ್. ಮತ್ತು ನಮಗೂ ಮತ್ತೆ ಆಮೇಲೆಲ್ಲ ಬಂದು ಹಾಸ್ಟೆಲ್ ಮುಂದೆ ಗಲಾಟೆ, ಯಾವುದಾದ್ರೂ ಸಣ್ಣ ರೀಸನಿಗೆ ತಗೊಂಡು ದೊಡ್ಡ ಗಲಾಟೆ ಮಾಡಿ ನನಗೆ ಬುದ್ಧಿವಾದ ಹೇಳೋದು. ನೀನು ಇನ್ನೂ ಸಸ್ಪೆಂಡ್ ಆಗಿಲ್ವಾ, ನೋಡಿ ನಿನ್ನ ಸಸ್ಪೆಂಡ್ ಮಾಡಿಸ್ತೀನಿ, ನನಗೆ ಬೇಕಾದಷ್ಟು ಜನ ಸಂಘಟನೆಯವರು ಎಲ್ಲ ಗೊತ್ತಿದ್ದಾರೆ ಮಾಡಿದ್ದಾರೆ ಸರ್. ಅವು ನನ್ನ ಹತ್ರ ಈಗ ದಾಖಲೆಗಳನ್ನ ಕೇಳ್ತಿದ್ದಾರೆ ಸರ್. ಆದರೆ ನನ್ನ ಹಳೆ ಫೋನಲ್ಲಿ ಇತ್ತು, ಇವಾಗ ಇಲ್ಲ, ಅದು ದಾಖಲೆ ಇಲ್ಲ. ಆದರೆ ಇದು ಸತ್ಯ. ಕೇಳಿದ್ರಲ್ಲ, ಪಾಪ ಈ ವಾರ್ಡನ್ ಪರಿಸ್ಥಿತಿ ಇತ್ತ ನುಂಗಂಗೂ ಇಲ್ಲ, ಅತ್ತ ಉಗುಳಂಗೂ ಇಲ್ಲ ಅನ್ನೋ ಹಾಗಾಗಿದೆ. ಅದ್ ಯಾವಾಗ ವಾರ್ಡನ್ ತಮ್ಮ ಮೇಲಿಷ್ಟೆಲ್ಲ ಗಂಭೀರ ಆರೋಪಗಳನ್ನ ಮಾಡಿದ್ರೆ ಆಗ ಕೆಲ ಹುಡುಗಿರು ಹೊಸ ಬಾಣ ಬಿಟ್ಟಿದ್ದಾರಂತೆ. ಹಾಸ್ಟೆಲ್ನಲ್ಲಿ ಅದ್ ಸರಿ ಇಲ್ಲ, ಇದ್ ಸರಿ ಇಲ್ಲ ಅಂತ ಸುಖ ಸುಮ್ನೆ ಜಗಳ ಮಾಡ್ತಾ ಇದ್ರಂತೆ. ನೀವು ಹಿಂಗೆ ಮಾಡಬಾರ್ದಂತ ಹೇಳಿದ್ರು ಕೇಳಾರ್ದೇ ನಾನು ಬೈದಿದ್ದೆ ತಗೊಂಡು ನಿನ್ನ ಜಾಬಿಗೆ ಚಾಲೆಂಜು, ನೀನು ಈ ಸಂಜೆ ಅನ್ನೋದ್ರಾಗ ನಿನ್ನ ಮನೆ ಕಳಿಸೆ ನಾವು ಒಳಗೆ ಬರ್ತೀವಿ, ಹಿಂಗೆಲ್ಲ ಚಾಲೆಂಜ್ ಮಾಡಿ ಇವ್ರ ಸಂಘಟನೆಯವ್ರ ಹತ್ರ, ಅವ್ರ ರಿಲೇಷನ್ ಮೀಡಿಯಾದವ್ರ ಹತ್ರನೇ ಹೋಗಿದ್ದಾರೆ. ಅವ್ರ ರಿಲೇಷನ್ ಮೀಡಿಯಾದವರೇ ಕೆಲವರು ನನ್ನ ವಿರುದ್ಧ ಹೇಳಿಕೆ ಕೊಟ್ಟಿದ್ದಾರೆ. ಮತ್ತು ಕೆಲವು ಪೇಪರ್ ಅವ್ರು ಏನು ಬರೆದಿದ್ದಾರೆ, ನಾನು ಬೀಗ ಹಾಕಿದ್ದೀನಿ, ಮಕ್ಕಳಿಗೆ ಎಕ್ಸಾಮ್ ಬಿಟ್ಟಿಲ್ಲ ಅಂತ. ಆದರೆ ಯಾವ ಸ್ಟೂಡೆಂಟ್ ಹೇಳಿದ್ದಾರೆ ಅವರೇ ಬೀಗ ಹಾಕಿ ಬೀಗ ತೆಗೆದಿಟ್ರು. ನಾನು ಬೀಗ ಹೊಡೆದು ಸ್ಟೂಡೆಂಟನ್ನ ಎಕ್ಸಾಮಿಗೆ ಬಿಟ್ಟಿದ್ದೀನಿ. ಇದು ಸತ್ಯ. ಈ ಸತ್ಯನ ಯಾವ ಮೀಡಿಯಾದವರು ಹಾಕಲಿಲ್ಲ. ನಾನು ಒಬ್ಬ ಮಹಿಳೆ, ನಾನು ಅಷ್ಟು ಮಹಿಳೆಯರನ್ನು ಕಂಟ್ರೋಲ್ ಮಾಡಬೇಕು. ಯಾಕಂದರೆ ನೈತಿಕವಾಗಿಯೂ ನಾನು ನಿಲಯ ಪಾಲಕಿ ಆದಮೇಲೆ ಎಲ್ಲ ಮೌಲ್ಯಗಳನ್ನು ಅವರಿಗೆ ಕೆಲವೊಂದು ಸಲ ನಾನು ಬೋಧನೆ ಮಾಡಬೇಕಾಗ್ತದೆ. ಸ್ಟಡಿ ಅವರ್ಸ್ ಅಂತ ಮಾಡಿದ್ದೀನಿ. ಆವಾಗ ಸ್ಟಡಿ ಅವರ್ಸ್ನಾಗ ಓದಂಗಿಲ್ಲ, ಯಾಕಂತಂದ್ರೆ ಎದುರು ಮಾತಾಡ್ತಾರೆ ಸರ್. ನೀನು ಯಾರು ಹೇಳಕ್ಕೆ, ನಮಗೆ ಬೇಕಿದ್ದಾಗ ಓದ್ತೀವಿ, ನೀನು ಸ್ಟಡಿ ಅವರ್ಸ್ ಹಾಕೋಕ್ಕೆ ಅಂತ ನನ್ನೇ ಕ್ವಶನ್ ಮಾಡ್ತಾರೆ ಸರ್. ತುಂಬ ಸಲ ಕ್ವಶನ್ ಮಾಡ್ತಾರೆ, ನೀನು ಯಾರು ನಮಗೆ ಮೊಬೈಲ್ ಹಿಡ್ಕೊಂಡು ಬೇಡ ಅಂತ ಹೇಳೋಕ್ಕೆ, ನಿನ್ನ ಟೈಮ್ ಪ್ರಕಾರ ನಿನ್ನ ರೂಲ್ ನಡಿಬೇಕೇನು, ಹಿಂಗೆಲ್ಲ ಬೈದಿದ್ದಾರೆ. ಬಾಯ್ ಫ್ರೆಂಡ್ ನ ಹಾಸ್ಟೆಲ್ ಆಚೆ ರಾತ್ರಿ ವೇಳೆ ಕರೆಸಿ ಸಖತ್ ಟೈಮ್ ಪಾಸ್ ಮಾಡೋದು, ವಿಡಿಯೋ ಕಾಲ್ ನಲ್ಲಿ ಮಾತನಾಡೋದು ಮಾಡ್ತಾ ಇದ್ರೆ ಅದನ್ನ ಪ್ರಶ್ನೆ ಮಾಡೋಕ್ ಹೋದ ವಾರ್ಡನ್ಗೆ ಟಾರ್ಗೆಟ್ ಮಾಡಿದ ಹುಡುಗಿರು ಸಣ್ಣ ಪುಟ್ಟ ಲೋಪಗಳನ್ನ ದೊಡ್ಡದಾಗಿ ಸೃಷ್ಟಿಸಿ ವಾರ್ಡನ್ರನ್ನ ಎತ್ತಂಗಡಿ ಮಾಡಿಸೋಕೆ ಸ್ಕೆಚ್ ಹಾಕಿದ್ದಾರೆ ಎನ್ನುವುದು ವಾರ್ಡನ್ ಆರೋಪ. ನೀನು ಯಾರು ನಮಗೆ ಮೊಬೈಲ್ ಹಿಡ್ಕೊಂಡು ಬೇಡ ಅಂತ ಹೇಳೋಕ್ಕೆ, ನಿನ್ನ ಟೈಮ್ ಪ್ರಕಾರ ನಿನ್ನ ರೂಲ್ ನಡಿಬೇಕೇನು,
ಹಿಂಗೆಲ್ಲ ಬೈದಿದ್ದಾರೆ. ಅಂದರೆ ಕೆಲವು ಒಳ್ಳೆ ಯೋಜನೆಗಳನ್ನು ಇಂಪ್ಲಿಮೆಂಟ್ ಮಾಡೋಕೆ ನಾನು ಪ್ರಯತ್ನ ಪಟ್ಟಾಗೆಲ್ಲ ನನ್ನ ವಿರುದ್ಧ ದಂಗೆ ಹೇಳ್ತಾರೆ ಸರ್. ಅರೇಂಜ್ಮೆಂಟ್ ಆಗುವಂಥದ್ದು ಅಂದರೆ ನಾನು ಎವ್ರಿ ವೀಕು ನಾನು ಬಾತ್ರೂಮ್ ಟಾಯ್ಲೆಟ್ಗಳನ್ನು ನಾನು ಕ್ಲೀನ್ ಮಾಡಿಸ್ತೀನಿ ಸರ್. ಇವತ್ತು ಮಾಧ್ಯಮದವರು ಕೆಲವರು ಏನು ಬಿಂಬಿಸಿದ್ರು, ನಾನು ಸ್ವಚ್ಛತೆ ಕಾಪಾಡಿಲ್ಲ ಅಂತ ಅವ್ರ ಸಂಬಂಧಿಕರು ಮೀಡಿಯಾದವರು ಬಿಂಬಿಸಿದ್ದಾರೆ. ಆದರೆ ನಾನು ವಾರಕ್ಕೊಂದು ಸಲ ಟಾಯ್ಲೆಟ್ ಬಾತ್ರೂಮ್ಗಳನ್ನು ಕ್ಲೀನ್ ಮಾಡಿಸಿದ್ದನ್ನು ದಾಖಲೆ ಸಮೇತ ನಾನು ಕೊಡ್ತೀನಿ. ಗೌರ್ಮೆಂಟ್ ಪ್ರಕಾರ ತಿಂಗಳಿಗೆ ಒಂದು ಸಲ ಇದೆ, ಬಟ್ ನಾನು ವಾರಕ್ಕೆ ಒಂದು ಸಲ ರಿಸ್ಕ್ ತೊಗೊಂಡು ಕ್ಲೀನ್ ಮಾಡಿಸ್ತೀನಿ. ಕ್ಲೀನ್ ಮಾಡಿಸಿದಾಗೂ ಅವರು ಏನು ಮಾಡ್ತಾರೆ, ಎಲ್ಲ ಕಚಡಗಳನ್ನು ಅವನ್ನ ಹೇಳ್ಬಾರ್ದು. ಈಗ ಹೇಳಿದ್ದಕ್ಕೇ ನಾನು ಬಾಯ್ಬಿಟ್ಟು ಹೇಳಿದ್ದಕ್ಕೇ ನಾನು ಹೊರಗೆ ಬಂದೆ. ಒಟ್ನಲ್ಲಿ ಹುಡುಗಿರು ಕೊಟ್ಟ ಕಾಟಕ್ಕೆ ಹಾಸ್ಟೆಲ್ ವಾರ್ಡನ್ ಸುಸ್ತು ಹೊಡೆದಿದ್ದು, ದಿನ ಬೆಳಗಾದ್ರೆ ಮತ್ಯಾವ ತಲೆನೋವು ತರ್ತಾರು ಅಂತ ಆತಂಕದಲ್ಲಿ ಕಾಲ ಕಳೀತಿದ್ದಾರೆ. ಹೀಗಾಗಿ ಈ ಬಗ್ಗೆ ಮೇಲಾಧಿಕಾರಿಗಳು ಗಮನ ಹರಿಸಿ ಹಾಸ್ಟೆಲ್ನಲ್ಲಿ ಆರೋಗ್ಯಕರ ವಾತಾವರಣ ನೆಲೆಸುವಂತೆ ಮಾಡಬೇಕಾಗಿದೆ.